50ರ ದಶಕದ ಮಾಯನಗರಿ ಮುಂಬೈ ಆಗಿನ್ನು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಕೇವಲ 3 ವರ್ಷ ಆಗಿತ್ತಷ್ಟೆ. ಅದಾಗಲೇ ಬಾಂಬೆನಲ್ಲಿ ಅಂಡರ್ವರ್ಲ್ಡ್ ಅನ್ನು ಬೀಜ ನಿಧಾನವಾಗಿ ಮೊಳಕೆ ಒಡೆಯೋದಕ್ಕೆ ಶುರುವಾಗಿತ್ತು. ಆಗಿನ ಬಾಂಬೆ ಅಂಡರ್ವರ್ಲ್ಡ್ನಲ್ಲಿ ಕೇಳಿ ಬರ್ತಿದ್ದ 3 ಮುಖ್ಯವಾದ ಹೆಸರಂದ್ರೆ ಅಫ್ಘಾನಿ ಮುಂಬೈಕರ್ ಕರೀಂ ಲಾಲಾ ಉರುಫ್ ಪಠಾನ್, ತಮಿಳುನಾಡಿಂದ ಬಂದಿರೋ ಹಾಜಿ ಮಸ್ತಾನ್ ಹಾಗೂ ವರದರಾಜನ್ ಮುದುಲಿಯಾರ್. ದಿನೇ ದಿನೇ ಬಾಂಬೆ ಬೆಳೀತಾ ಹೋಗ್ತಿದ್ದಂತೆ ಬಾಂಬೆನಲ್ಲಿ ಅಕ್ರಮ ಚಟುವಟಿಕೆಗಳು ಕೂಡ ಬೆಳೀತಾ ಹೋದವು. ಒಂದ್ ಕಾಲದಲ್ಲಿ ಬಾಂಬೆ ಪೋರ್ಟ್ನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಹಾಜಿ ಮಸ್ತಾನ್ ಅಧಿಕಾರಿಗಳಿಗೆ ಲಂಚ ತಿನ್ನಿಸಿ ಇಲ್ಲೀಗಲ್ ಇಂಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ರೈಲ್ವೆ ಸ್ಟೇಷನ್ನಲ್ಲಿ ಲಗೇಜ್ ಹೊರ್ತಿದ್ದ ವರದರಾಜನ್ ಕಾರ್ಗೋ ಕಳ್ಳತನ ಹಾಗೂ ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸನ ಸ್ವಂತ ಮಾಡ್ಕೋತಾನೆ. ಹಾಗೂ ಕರೀಂ ಲಾಲಾ ತನ್ನ ಅಫ್ಘಾನಿ ಗ್ಯಾಂಗ್ನ ಬಲದಿಂದ ಎಕ್ಸ್ಟಾರ್ಷನ್, ಆಲ್ಕೋಹಾಲ್ ಹಾಗೂ ಗ್ಯಾಂಬ್ಲಿಂಗ್ ದುನಿಯಾಗೆ ಕಾಲಿಡ್ತಾನೆ. ಈ ಮೂವರ ಕಪಿಮುಷ್ಟಿಯಲ್ಲಿ ಸಿಲುಕಿದ ಮುಂಬೈ ಅಕ್ಷರಶಃ ನಳುಗಿ ಹೋಗಿತ್ತು. ಒಂದ್ ಕಡೆ ಬಾಂಬೆನಲ್ಲಿ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಬಾಂಬೆನ ಡೋಂಗ್ರಿ ಗಲ್ಲಿಯ ಒಂದು ಸಾಮಾನ್ಯ ಪೊಲೀಸ್ ಕುಟುಂಬದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆದ್ರೆ ಆ ಮಹಿಳೆಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಈ ಹುಡುಗ ಮುಂದೆ ಸಾಗಿ ಮುಂಬೈ ಭೂಗತ ಜಗತ್ತಿನ ಡಾನ್ ಆಗ್ತಾನೆ ಹಾಗೂ ಸಾವಿರಾರು ಮುಗ್ಧ ಜನಗಳ ಮಾರಣ ಹೋಮಕ್ಕೆ ಕಾರಣನಾಗಿ ದೇಶದ ಇತಿಹಾಸದಲ್ಲೇ ಎಂದಿಗೂ ಮಾಸದ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಬಿಡ್ತಾನೆ ಅಂತ. ಅವನೇ ದಾವೂದ್ ಇಬ್ರಾಹಿಂ. ದಾವೂದ್ನ ತಂದೆ ಇಬ್ರಾಹಿಂ ಕಾಸ್ಕರ್ ಒಬ್ಬ ಪ್ರಾಮಾಣಿಕ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಇಬ್ರಾಹಿಂ ಕಾಸ್ಕರ್ ಅದೆಷ್ಟು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರು ಅಂದ್ರೆ ತಮ್ಮ ಇಡೀ ಜೀವನದಲ್ಲಿ ಒಂದೇ ಒಂದು ಪೈಸಾ ಲಂಚ ಕೂಡ ಮುಟ್ಟಿರಲಿಲ್ಲ. ಆದರೆ ದಾವೂದ್ ಬಾಲ್ಯದ ದಿನಗಳಲ್ಲೇ ಡೊಂಗ್ರಿಯ ಹೊರ ಜಗತ್ತಿನಿಂದ ಪ್ರಭಾವಿತನಾಗಿ ತನ್ನನ್ನು ತಾನು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ. ನಂತರದ ದಿನಗಳಲ್ಲಿ ಈತ ತನ್ನ ಅಣ್ಣ ಶಬೀರ್ ಕಾಸ್ಕರ್ ಹಾಗೂ ತನ್ನ ಸ್ನೇಹಿತರ ಜೊತೆ ಸೇರಿ ಹಫ್ತ ವಸೂಲಿ ಹಾಗೂ ಚಿಕ್ಕ ಪುಟ್ಟ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನನ್ನ ಬಾಲ್ಯದಿಂದ ಕಾಡ್ತಾ ಇದ್ದಂತಹ ಪ್ರಶ್ನೆ ಒಂದೇ: ಆಲ್ರೆಡಿ ಬಾಂಬೆ ಮಾಫಿಯಾನ ಕಂಟ್ರೋಲ್ ಮಾಡ್ತಾ ಇರೋ ಈ 3 ಡಾನ್ಗಳ ನಡುವೆ ತನ್ನ ಪಾಲನ್ನ ಹೇಗ್ ಪಡೆದುಕೊಳ್ಳೋದು ಅಂತ. ಆಗ ಅವನಿಗಿದ್ದ ಒಂದೇ ಒಂದು ಆಪ್ಷನ್ ಅಂದ್ರೆ ಮುಂಬೈನ ಯಾವ್ದಾದ್ರೂ ಒಬ್ಬ ಡಾನ್ಗೆ ಡಮ್ಕಿ ಹಾಕೋದು, ಅವನ್ ಗ್ಯಾಂಗ್ ಜೊತೆ ಫೈಟ್ ಮಾಡೋದು, ಅವನ್ನ ಸೋಲ್ಸಿ ತನ್ನ ಪಾಲನ್ನ ಪಡ್ಕೊಳ್ಳೋದು. ಹೀಗೆ ದಿನ ಕಳ್ತಾ ಇದ್ದಂತೆ ದಾವೂದ್ ಗ್ಯಾಂಗ್ ಹಾಜಿ ಮಸ್ತಾನ್ ಕಂಟ್ರೋಲಲ್ಲಿರೋ ಕೆಲವು ಏರಿಯಾದಲ್ಲಿ ತಮ್ಮದೇ ಆದ ಇಲೀಗಲ್ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಾವೂದ್ ಅದೇನ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿ ಹಾಜಿ ಮಸ್ತಾನ್ನ ಕೋಪ ನೆತ್ತಿಗೇರಿತ್ತು. ಇದಕ್ಕೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಹಾಜಿ ಮಸ್ತಾನ್ ತನ್ನ ಸ್ನೇಹಿತ ಕರೀಂ ಲಾಲ್ ಜೊತೆ ಸೇರಿ ದಾವೂದ್ನ ಗ್ಯಾಂಗ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ. ಆ ಒಂದು ಘಟನೆ ಮುಂಬೈನ ಭೂಗತ ಜಗತ್ತಿನ ರಕ್ತಸಿಕ್ತ ಚರಿತ್ರೆಗೆ ಮುನ್ನುಡಿ ಹಾಡ್ತು. ಹಾಗೂ ಈ ಘಟನೆ ಕರೀಂ ಲಾಲಾ ಮತ್ತೆ ದಾವೂದ್ ಇಬ್ರಾಹಿಂ ನಡುವೆ ದ್ವೇಷದ ಬೆಂಕಿ ಹತ್ತಿ ಉರಿಯೋದಕ್ಕೆ ಕಾರಣ ಆಯಿತು. ಇಲ್ಲಿಂದ ದಾವೂದ್ ತನ್ನ ಸ್ವಂತ ಸಿಂಡಿಕೇಟ್ ಡಿ ಕಂಪ್ನಿನ ಹುಟ್ಟಾಕ್ತಾನೆ. ಈಗ ದಾವೂದ್ ಕೇವಲ ಒಬ್ಬ ಸ್ಮಗ್ಲರ್ ಆಗಿ ಉಳಿದಿರಲಿಲ್ಲ, ಬದಲಿಗೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಬದಲಾಗಿದ್ದ. ದಾವೂದ್ ಹಾಗೂ ಪಠಾನ್ ಗ್ಯಾಂಗ್ ನಡುವೆ ನಡೀತಾ ಇದ್ದ ಗ್ಯಾಂಗ್ ವಾರಿಂದ ಮುಂಬೈನ ಗಲ್ಲಿಗಳಲ್ಲಿ ಪ್ರತಿನಿತ್ಯ ರಕ್ತ ಹರಿಯೋದಕ್ಕೆ ಶುರುವಾಯಿತು. ಅಂಡರ್ ವರ್ಲ್ಡ್ನ ಹಳೆ ಹುಳಿಗಳಾದ ಹಾಜಿ ಮಸ್ತಾನ್ ಹಾಗೂ ವರದರಾಜನ್ಗೆ ಈ ರಕ್ತಪಾತ ನಿಲ್ಲೋದಿಲ್ಲ ಅನ್ನೋದು ಅಷ್ಟೊತ್ತಿಗಾಗಲೇ ಅರ್ಥ ಆಗಿ ಹೋಗಿತ್ತು. ಸೊ ಇವರು ಸ್ಮಗ್ಲಿಂಗ್ ಬಿಟ್ಟು ರಿಯಲ್ ಎಸ್ಟೇಟ್ ಹಾಗೂ ರಾಜಕೀಯದ ಕಡೆ ಮುಖ ಮಾಡ್ತಾರೆ. ಅವತ್ತು 1981ರ ಕಗ್ಗತ್ತಲ ರಾತ್ರಿ ದಾದರ್ನ ಪೆಟ್ರೋಲ್ ಬಂಕ್ನಲ್ಲಿ ನಿಶ್ಶಬ್ದ ಮನೆ ಮಾಡಿತ್ತು. ದಾವೂದ್ನ ಅಣ್ಣ ಶಬೀರ್ ಇಬ್ರಾಹಿಂ ತನ್ನ ಫಿಯೆಟ್ ಕಾರ್ನಲ್ಲಿ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಗಾಡಿಯಿಂದ ಪಠಾನ್ ಗ್ಯಾಂಗ್ನ ಶಾರ್ಪ್ ಶೂಟರ್ಸ್ ಕೆಳಗಿಳ್ತಾರೆ ಹಾಗೂ ಶಬೀರ್ ಮೇಲೆ ಗುಂಡಿನ ಸುರಿಮಳೆ ಮಾಡ್ತಾರೆ. ಆ ಗ್ಯಾಂಗ್ನಲ್ಲಿ ಮುಂಬೈನ ಖತರ್ನಾಕ್ ಗ್ಯಾಂಗ್ಸ್ಟರ್ ಮಾನ್ಯ ಸುರ್ವೆ ಕೂಡ ಶಾಮಿಲಾಗಿದ್ದ. ನೋಡ್ತಾ ಇದ್ದಂತೆ ಶಬೀರ್ ಖಾಸ್ಕರ್ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಡ್ತಾನೆ. ಅದೇ ರಾತ್ರಿ ದಾವೂದ್ ಮನೆ ಮೇಲೆ ಕೂಡ ದಾಳಿ ನಡೀತದೆ. ಆದ್ರೆ ಅದೃಷ್ಟವಶಾತ್ ದಾವೂದ್ ಬದುಕುಳ್ತಾನೆ. ಇತ್ತ ಹಾಸ್ಪಿಟಲ್ನ ಶವಾಗಾರದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತನ್ನ ಅಣ್ಣನ ಹೆಣವನ್ನ ನೋಡಿದ ದಾವೂದ್ ಕೆಂಡ ಮಂಡಲವಾಗಿ ಹೋಗಿದ್ದ. ಅವನೊಳಗಿದ್ದ ಅಲ್ಪ ಸ್ವಲ್ಪ ಮಾನವೀಯತೆಯೂ ಕೂಡ ಶಾಶ್ವತವಾಗಿ ಸತ್ತು ಹೋಗಿತ್ತು. ಇವತ್ತಿಂದ ಮುಂಬೈ ಅಂಡರ್ವರ್ಲ್ಡ್ನಲ್ಲಿ ಪಠಾಣ್ ಗ್ಯಾಂಗ್ನ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಕೂಡ ಜೀವಂತ ಉಳಿಸೋದಿಲ್ಲ ಅಂತ ಶಪಥ ಮಾಡ್ತಾನೆ. ಈ ಕಡೆ ಕರೀಂ ಲಾಲ್ ಅಳಿಯ ಆಲಂಜೇಬ್ ಭಯದಲ್ಲಿ ಬೆವೆತು ಹೋಗಿದ್ದ. ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ರಾತ್ರಿ ಮುಂಬೈ ಬಿಟ್ಟು ಗುಜರಾತ್ ಕಡೆ ಮುಖ ಮಾಡ್ತಾನೆ. ಗುಜರಾತ್ನಲ್ಲಿ ಪಠಾಣ್ಗೆ ಹಳೆಯ ಹಾಗೂ ತುಂಬ ಸ್ಟ್ರಾಂಗ್ ಆಗಿರೋ ಕಾಂಟ್ಯಾಕ್ಟ್ ಇತ್ತು. ಆದರೆ ದಾವೂದ್ ಯಾವುದೇ ಕಾರಣಕ್ಕೂ ನಿಲ್ಲೋ ಥರ ಕಾಣಿಸ್ತಾ ಇರಲಿಲ್ಲ. ದಾವೂದ್ ತನ್ನ ನೆಟ್ವರ್ಕ್ನ ಗುಜರಾತ್ ತನಕ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಸೊ ಅವನು ಗುಜರಾತ್ನ ಫೇಮಸ್ ಸ್ಮಗ್ಲರ್ ಆಗಿದ್ದ ಲಲ್ಲು ಜೋಗಿ ಜೊತೆ ಕೈ ಜೋಡಿಸ್ತಾನೆ. ಆಲಂಜೇಬ್ನ ಮನೆಯೊಳಗೆ ನುಗ್ಗಿ ಅವನನ್ನ ಕೊಲ್ಲೋದು ದಾವೂದ್ನ ಗುರಿಯಾಗಿತ್ತು. ಅದಕ್ಕಾಗಿ ಅವನು ತನ್ನ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿ ಆಲಂಜೇಬ್ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ರಿಜಿಸ್ಟರ್ ಆಗೋ ಹಾಗೆ ಮಾಡ್ತಾನೆ. ಆ ಮೂಲಕ ಆಲಂಜೇಬ್ನನ್ನ ಜೈಲ್ನ ಒಳಗೇನೆ ಮುಗ್ಸೋದು ದಾವೂದ್ನ ಪ್ಲಾನ್ ಆಗಿತ್ತು. ಆದರೆ ಇಲ್ಲಿ ದಾವೂದ್ ತನ್ನ ಜಾಲದಲ್ಲಿ ತಾನೇ ಸಿಕ್ಬೀಳ್ತಾನೆ. 1982ರಲ್ಲಿ ಗುಜರಾತ್ ಪೊಲೀಸ್ ಲಲ್ಲು ಜೋಗಿ ಅಡ್ಡದ ಮೇಲೆ ರೈಡ್ ಮಾಡ್ತಾರೆ ಹಾಗೂ ಲಲ್ಲು ಜೋಗಿ ಜೊತೆಗೆ ದಾವೂದ್ನನ್ನ ಕೂಡ ಇಲ್ಲೀಗಲ್ ವೆಪನ್ ಸ್ಮಗ್ಲಿಂಗ್ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾರೆ. ಹೀಗೆ ದಾವೂದ್ ಕೋಪೆಫೋಸಾ ಕಾನೂನಿನ ಅಡಿಯಲ್ಲಿ ಜೈಲ್ ಸೇರ್ತಾನೆ. ಈ ಸುದ್ದಿಯನ್ನ ಕೇಳಿದ ಆಲಂಜೇಬ್ ಹಿಂದೆ ಮುಂದೆ ಯೋಚನೆ ಮಾಡದೆ ದಾವೂದ್ನ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಹಾಗೂ ದಾವೂದ್ನ ಇಬ್ಬರು ಅತೀ ಆಪ್ತ ಸ್ನೇಹಿತರನ್ನ ನಿರ್ದಯವಾಗಿ ಕೊಂದುಹಾಕ್ತಾನೆ. ಗುಜರಾತ್ನ ಜೈಲಿನಲ್ಲಿ ಕುಳಿತಿದ್ದ ದಾವೂದ್ಗೆ ಆಲಂಜೇಬ್ನನ್ನ ಗುಜರಾತ್ನ ಒಳಗಡೆ ಕೊಲ್ಲೋದು ಅಸಾಧ್ಯ ಅನ್ನೋದು ಅಷ್ಟೊತ್ತಿಗಾಗಲೇ ಅರ್ಥ ಆಗಿ ಹೋಗಿತ್ತು. ಸ್ವಲ್ಪ ಸಮಯದಲ್ಲೇ ದಾವೂದ್ ಬೇಲ್ ಮೇಲೆ ಹೊರಗೆ ಬರ್ತಾನೆ ಹಾಗೂ ತಕ್ಷಣವೇ ಮುಂಬೈ ಕಡೆ ಮುಖ ಮಾಡ್ತಾನೆ. ದ್ವೇಷದ ಬೆಂಕಿಯಲ್ಲಿ ಉರಿತಾ ಇದ್ದ ದಾವೂದ್ ಸರಿಯಾದ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಆ ಅವಕಾಶ ಅವನಿಗೆ ಸಿಕ್ಕಿದ್ದು ಸೆಪ್ಟೆಂಬರ್ 6, 1983ರಲ್ಲಿ. ಆ ದಿನ ಒಂದು ಹಳೆ ಕೇಸ್ನ ಕಾರಣದಿಂದ ಆಲಂಜೇಬ್ನ ಅಣ್ಣ ಅಮೀರ್ ಜಾದನಿಗೆ ಮುಂಬೈ ಸೆಷನ್ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಈ ಕೆಲಸನ ಯಾವುದೇ ಪರಿಚಿತ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದಾವೂದ್ಗೆ ಗೊತ್ತಿತ್ತು. ಹೀಗಾಗಿ ಆತ ಭೂಗತ ಲೋಕದ ಇನ್ನೊಬ್ಬ ಕಿಲಾಡಿಯಾಗಿದ್ದ ಬಡಾರಾಜನ್ ಸಹಾಯ ಕೇಳ್ತಾನೆ. ಬಡಾರಾಜನ್ ಒಬ್ಬ ಕಡಿಮೆ ವಯಸ್ಸಿನ ನರಪೇತಾಲನ ರೀತಿ ಕಾಣಿಸೋ ಡೇವಿಡ್ ಪರದೇಸಿಯನ್ನ ಆಯ್ಕೆ ಮಾಡ್ತಾನೆ. ಡೇವಿಡ್ ನೋಡೋದಕ್ಕೆ ಒಬ್ಬ ಕಾಲೇಜ್ ಸ್ಟೂಡೆಂಟ್ ತರ ಕಾಣಿಸ್ತಾ ಇದ್ದ. ಆ ದಿನ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತಿದ್ದ ಆ ಕೋರ್ಟ್ ವಕೀಲರು ಹಾಗೂ ಜನರಿಂದ ತುಂಬಿ ಹೋಗಿತ್ತು. ಜಡ್ಜ್ ತಮ್ಮ ಕುರ್ಚಿಯಲ್ಲಿ ಕೂತಿದ್ರು ಹಾಗೂ ಅಮೀರ್ ಜಾದಾ ಕಟಕಟೆಯಲ್ಲಿ ನಿಂತಿದ್ದ. ಆಗ್ಲೇ ಡೇವಿಡ್ ಪರದೇಸಿ ಸದ್ದುಗದ್ದಲ ಇಲ್ಲದೆ ನಿಧಾನವಾಗಿ ಕಟಕಟೆಯ ಬಳಿ ಬರ್ತಾನೆ. ಡೇವಿಡ್ನ ಅಮಾಯಕತನದ ಮುಖವನ್ನು ನೋಡಿ ಯಾವ ಪೊಲೀಸ್ ಆಫೀಸರ್ ಕೂಡ ಅವನನ್ನ ತಡೆಯೋ ಪ್ರಯತ್ನ ಮಾಡಲಿಲ್ಲ. ಡೇವಿಡ್ ಸ್ವಲ್ಪವೂ ಕೂಡ ತಡ ಮಾಡಲಿಲ್ಲ. ತನ್ನ ಜೇಬಿನಲ್ಲಿದ್ದ ಪಿಸ್ತೂಲ್ ತೆಗೆದು ಅಮೀರ್ ಜಾದನ ಕಡೆ ಗುರಿ ಮಾಡಿ, ದಾವೂದ್ ಭಾಯ್, ನಿನಗೋಸ್ಕರ ಉಡುಗೊರೆ ಕಳಿಸಿದ್ದಾರೆ ಅಂತ ಹೇಳಿ ಅಮೀರ್ ಜಾದನ ಎದೆಯೊಳಗೆ ಗುಂಡನ್ನ ನುಗ್ಗಿಸಿಯೇ ಬಿಡ್ತಾನೆ. ಇಡೀ ಕೋರ್ಟ್ನಲ್ಲಿ ಭಯದ ಛಾಯೆ ಆವರಿಸಿತ್ತು ಹಾಗೂ ಅಮೀರ್ ಜಾದಾ ಕೋರ್ಟ್ ರೂಮ್ನಲ್ಲೇ ಪ್ರಾಣ ಬಿಡ್ತಾನೆ. ತಕ್ಷಣವೇ ಪೊಲೀಸ್ ಡೇವಿಡ್ನನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ದಾವೂದ್ ಅನ್ನೋ ಹೆಸರು ಮುಂಬೈನ ಭೂಗತ ಜಗತ್ತಿನಲ್ಲಿ ಮುಳುಗಿ ದೇಶದ ಮೂಲೆ ಮೂಲೆಯನ್ನ ತಲುಪಿಬಿಟ್ಟಿತ್ತು. ಆಗಿನ ಸಮಯದಲ್ಲಿ ದಾವೂದ್ನ ಮೇಲೆ ಹಲವು ಕ್ರಿಮಿನಲ್ ಕೇಸ್ ಜಾರಿಯಲ್ಲಿತ್ತು. ಅದರಲ್ಲಿ 1970ರ ರಾಬರಿ ಕೇಸ್ ಕೂಡ ಒಂದು. ಈ ಕೇಸ್ನ ಕಾರಣದಿಂದ ದಾವೂದ್ಗೆ 4 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಆದರೆ ಆ ಸಮಯದಲ್ಲಿ ದಾವೂದ್ ಜೈಲನ್ನ ತನ್ನ ಮಾವನ್ ಮನೆ ಮಾಡ್ಕೊಂಡಿದ್ದ. 1984ರಲ್ಲಿ ದಾವೂದ್ನ ವಕೀಲರು ಮುಂಬೈನ ಸೆಷನ್ ಕೋರ್ಟ್ನಲ್ಲಿ ದಾವೂದ್ ಪರವಾಗಿ ಆಂಟಿಸಿಪೇಟರಿ ಬೈಲ್ಗೆ ಅರ್ಜಿ ಸಲ್ಲಿಸ್ತಾರೆ. ಆದರೆ ಸರ್ಕಾರಿ ವಕೀಲರು ಅದ್ಯಾವುದೇ ಕಾರಣಕ್ಕೂ ದಾವೂದ್ನಂಥ ಕ್ರಿಮಿನಲ್ಗೆ ಬೈಲ್ ಸಿಗಲೇಬಾರ್ದು ಅಂತ ಪ್ರತಿವಾದ ಮಂಡಿಸ್ತಾರೆ. ಆದರೆ ನಮ್ಮ ಸಿಸ್ಟಮ್ ಅದೆಷ್ಟು ಕೆಟ್ಟು ಹೋಗಿತ್ತು ಅಂದ್ರೆ ದಾವೂದ್ ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ದಾವೂದ್ ಪೊಲೀಸ್ ಆಫೀಸರ್ಸ್ ಹಾಗೂ ವಕೀಲರನ್ನ ಸೇರಿಸಿ ಪೂರ್ತಿ ಸಿಸ್ಟಮ್ನ ಖರೀದಿ ಮಾಡಿಬಿಟ್ಟಿದ್ದ. ದಾವೂದ್ ದೊಡ್ಡ ದೊಡ್ಡ ಬಿಲ್ಡರ್ಸ್, ಬಿಸ್ನೆಸ್ ಮ್ಯಾನ್ಸ್ ಹಾಗೂ ಫಿಲ್ಮ್ ಪ್ರೊಡ್ಯೂಸರ್ಸ್ನ ಕಿಡ್ನಾಪ್ ಮಾಡಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಟಾರ್ಷನ್ ಶುರು ಮಾಡಿದ್ದ. ಹೀಗೆ ದರೋಡೆ ಮಾಡಿದ ಹಣವನ್ನ ರಿಯಲ್ ಎಸ್ಟೇಟ್ ಹಾಗೂ ಬಾಲಿವುಡ್ ಮೇಲೆ ಹೂಡಿಕೆ ಮಾಡ್ತಾನೆ. ಒಂದ್ ಕಡೆ ದಾವೂದ್ನ ಅಕ್ರಮ ದಂಧೆ ಮಿತಿಮೀರಿ ಹೋಗಿತ್ತು. ಇನ್ನೊಂದು ಕಡೆ ಮುಂಬೈ ಪೊಲೀಸ್ನ ಕೆಲವು ನಿಷ್ಠಾವಂತ ಅಧಿಕಾರಿಗಳು ದಾವೂದ್ನ ಎದೆಗೆ ಗುಂಡು ಇಳಿಸೋದಕ್ಕೆ ಹೊಂಚು ಹಾಕಿ ಕುಳಿತಿದ್ರು. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನನ್ನೇನು ಯಾವಾಗ ಬೇಕಾದ್ರೂ ದಾವೂದ್ನ ಕುತ್ತಿಗೆಗೆ ಬೀಳೋದ್ರಲ್ಲಿತ್ತು. ಕೊನೆಗೇಗೂ 1985ರಲ್ಲಿ ಸುಪ್ರೀಂ ಕೋರ್ಟ್ ದಾವೂದ್ನ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಸಮಯ ಕೈಮೀರಿ ಹೋಗಿತ್ತು. ದಾವೂದ್ ಇಬ್ರಾಹಿಂ ಶಾಶ್ವತವಾಗಿ ಭಾರತವನ್ನ ತೊರೆದು ದುಬೈಗೆ ಹಾರಿಬಿಟ್ಟಿದ್ದ. ಇಡೀ ದೇಶದ ಜನತೆ ಈಗಾಗ ಡಿ ಕಂಪನಿಯ ಪತನ ಆಗೋದು ಪಕ್ಕಾ ಅಂತ ನಂಬಿತ್ತು. ಆದರೆ ದಾವೂದ್ ದುಬೈನಲ್ಲಿ ಕುಳಿತುಕೊಂಡೇ ಡಿ ಕಂಪನಿನ ಒಂದು ಮಲ್ಟಿನ್ಯಾಷನಲ್ ಬಿಸ್ನೆಸ್ ತರ ನಡೆಸೋದಕ್ಕೆ ಶುರು ಮಾಡಿದ್ದ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಪಾಲಿಟಿಷಿಯನ್ಸ್ ಹಾಗೂ ಬಾಲಿವುಡ್ ತಾರೆಯರು ಅದ್ಯಾವಾಗ ದುಬೈಗೆ ಹೋದ್ರೂ ಕೂಡ ದಾವೂದ್ನ ದರ್ಬಾರ್ನಲ್ಲಿ ಹಾಜರಿ ಹಾಕದೆ ಬರ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಫಿಲ್ಮ್ ಮ್ಯಾಗಝೀನಲ್ಲಿ ಪ್ರಿಂಟ್ ಆಗಿದ್ದ ಒಂದು ನ್ಯೂಸ್ನಲ್ಲಿ ಬಾಲಿವುಡ್ನ ಒಬ್ಬ ಫೇಮಸ್ ಹೀರೋಯಿನ್ಗೆ ದಾವೂದ್ ಜೊತೆ ಅಫೇರ್ ಇದೆ ಅಂತ ಕೂಡ ಸುದ್ದಿಯಾಗಿತ್ತು.
ದುಬೈನಲ್ಲಿ ಕುಳಿತಿದ್ರು ಕೂಡ ಮುಂಬೈ ಮೇಲೆ ದಾವೂದ್ನ ಹಿಡಿತ ಸ್ವಲ್ಪವೂ ಸಡಿಲ ಆಗಿರಲಿಲ್ಲ. ಅವನು ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನ ಏಜೆಂಟ್ಸ್, ಹಿಟ್ ಮ್ಯಾನ್ಸ್ ಹಾಗೂ ಶಾರ್ಪ್ ಶೂಟರ್ಸ್ನ ಒಂದು ದೊಡ್ಡ ಜಾಲವನ್ನ ನಿರ್ಮಿಸಿದ್ದ. ರೋಮೇಶ್ ಶರ್ಮಾನಂತಹ ರಾಜಕಾರಣಿಯಿಂದ ಹಿಡಿದು ಅಹಮದಾಬಾದ್ನ ಕುಖ್ಯಾತ ಗ್ಯಾಂಗ್ಸ್ಟರ್ ಅಬ್ದುಲ್ ಲತೀಫ್ ಹಾಗೂ ಯುಪಿಯ ಕಿಡ್ನಾಪಿಂಗ್ ಕಿಂಗ್ ಬಬ್ಲು ಶ್ರೀವಾಸ್ತವ್ನಂತಹ ರೌಡಿಗಳು ಕೂಡ ದಾವೂದ್ನ ತಾಳಕ್ಕೆ ಹೆಜ್ಜೆ ಹಾಕ್ತಾ ಇದ್ರು. ಇಲ್ಲಿಯವರೆಗೆ ಕೇವಲ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದ ದಾವೂದ್ ಇಬ್ರಾಹಿಂ ಅದ್ಯಾವ ಕಾರಣದಿಂದ ಒಬ್ಬ ದೇಶದ್ರೋಹಿಯಾಗಿ ಬದಲಾಗ್ತಾನೆ? ಪಾಪಿ ದಾವೂದ್ನ ಸಂಪೂರ್ಣ ಚರಿತ್ರೆ ತಿಳಿಯೋದಕ್ಕೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.